ಜಾನಿ, ನಂದೇ ಹೆಸರಮ್ಮ. ಅದ್ ನಂಗೆ ಗೊತ್ತಿದೆ. ನಿಮಗ್ ಟಿವಿ ನೋಡೋದು, ಬುಕ್ ಓದೋದ್ ಬಿಟ್ರೆ ಮಾಡಕ್ ಬೇರೆ ಏನು ಕೆಲಸ ಇಲ್ವಾ? ಮಧು, ಲೈಫ್ನ ಇಷ್ಟೊಂದು ಸೀರಿಯಸ್ ಆಗಿ ತಗೋಬಾರ್ದು. ಜೀವನ ಅಂದ್ರೇನೆ ನಶ್ವರ. ಈ ಜೀವನದ ಬಗ್ಗೆ ಈ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ಗೊತ್ತಾ? ಬುಕ್ಕಲ್ಲಿ ಬರ್ದಿರೋದನ್ನ ಓದಕ್ಕಷ್ಟೇ ಚೆನ್ನಾಗಿರುತ್ತೆ, ನಿಜ ಜೀವನದಲ್ಲಿ ಅಳವಡಿಸ್ಕೊಳಕ್ ಆಗಲ್ಲ. ಬುಕ್ಕಲ್ಲಿ ಬರ್ದಿರೋ ತರ ಜೀವನನೂ ನಡ್ಸಕ್ ಆಗಲ್ಲ. ಜೀವನ ನಡೆಸ್ಬೇಕಾದ್ರೆ ದುಡ್ಡು ಸಂಪಾದನೆ ಮಾಡ್ಬೇಕು. ಸಾರಿ, ಐ ಆಮ್ ವೆರಿ ಸಾರಿ. ನನಗಿದ್ರಲ್ಲೆಲ್ಲ ನಂಬಿಕೆ ಇಲ್ಲ. ನಿಮಗ್ ದುಡ್ಡು ಸಂಪಾದನೆ ಮಾಡೋ ಯೋಗ್ಯತೆ ಇಲ್ಲ ಅಂತ ಹೇಳಿ ಒಪ್ಕೋತೀನಿ. ಅದನ್ ಬಿಟ್ಟು ಫಿಲಾಸಫಿ ಎಲ್ಲ ಮಾತಾಡಿ ನಾಗಮಂಗ್ಲದ ನಾಟಕ ಆಡ್ಬೇಡಿ. ಅದು ಈ ಜೀವನ ಅನ್ನೋದು ಶುರು ಆದಾಗ ಇದ್ಯಾವುದು ಇರ್ಲಿಲ್ಲ. ಮನುಷ್ಯ ತನ್ನ ಅನುಕೂಲಕ್ಕೋಸ್ಕರ ಇದನ್ನೆಲ್ಲ ಮಾಡ್ಕೊಂಡ ಅಷ್ಟೇ. ಇದರಿಂದನೇ ಇಷ್ಟೆಲ್ಲ ಪ್ರಾಬ್ಲಮ್ಗಳು ಶುರು ಆಗಿರೋದು. ಹಲೋ ಭಾವುಕ ನಟ, ನೀವು ಓದ್ತಿರೋ ಪುಸ್ತಕನು ದುಡ್ಡು ಕೊಟ್ಟೆ ತಂದಿರೋದು ಅನ್ನೋದನ್ನ ಮರಿಬೇಡಿ. ಮಧು, ದುಡ್ಡಿಂದ ಜ್ಞಾನನ ಕೊಂಡ್ಕೊಳಕ್ಕಾಗಲ್ಲ, ವಿದ್ಯೆಯಿಂದ ಜ್ಞಾನನ ಪಡ್ಕೋಬಹುದು. ಅದೆಲ್ಲ ನಂಗೆ ಗೊತ್ತಿಲ್ಲ ಜಾನಿ. ನಂಗೂ ಎಲ್ರ ತರ ಜಾಲಿಯಾಗಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಆಸೆ ಇದೆ. ಆದ್ರೆ ಅದು ನನ್ನೊಬ್ಳು ಸಂಪಾದನೆಯಿಂದ ಸಾಧ್ಯ ಇಲ್ಲ. ನೀವೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ತಿಂಗಳಿಗೆ ಇಷ್ಟು ದುಡ್ಡು ಅಂತ ನನ್ನ ಕೈಯಲ್ಲಿ ತಂದು ಕೊಡ್ಬೇಕು. ಇಲ್ಲ ಅಂದ್ರೆ ನಿನ್ ಜೊತೆ ಜೀವನ ಮಾಡಕ್ ನಂಗೆ ಆಗಲ್ಲ. ಮಧು, ದುಡ್ಡು ಅಂತ ಯಾಕೆ ಬಡ್ಕೋತೀಯ? ಹುಟ್ಟು ಉಚಿತ, ಸಾವು ಖಚಿತ, ನಡುವೆ ಈ ಬದುಕು ಬೇಕಿತ್ತ ಅನ್ನೋ ತರ ಆಗೋಗಿದೆ. ಇದಕ್ಕೆಲ್ಲ ದುಡ್ಡೇ ಕಾರಣ. ಜಾನಿ, ಈ ಪುರಾಣ ಎಲ್ಲ ಊದೋದ್ ಬಿಟ್ಟು ದುಡ್ಡು ಸಂಪಾದನೆ ಮಾಡಕ್ ದಾರಿ ಹುಡುಕ್ತಿರೋ ಇಲ್ವೋ ಅಷ್ಟ್ ಹೇಳಿ. ಅದು ನನಗೆ ಈ ಪುಸ್ತಕ ಓದಿದ ಮೇಲೆ ಜೀವನ ಅನ್ನೋದು ಬರೀ ಕಣ್ಣಿಂದ ನೋಡೋದಲ್ಲ, ಒಳಗಿನ ಅಂತರಾತ್ಮದಿಂದ ಫೀಲ್ ಮಾಡೋದು ಅಂತ ಗೊತ್ತಾಯ್ತು. ದುಡ್ಡು ಅನ್ನೋದು ಹೊರಗಿನ ಆಸೆಗಳನ್ನ ತೀರಿಸಿ ಆನಂದ ಕೊಡುತ್ತೆ ಹೊರತು ನಿಜವಾದ ಆನಂದನ ಕೊಡಲ್ಲ. ಹೌದಾ? ಅಡ್ಗೆನೂ ಮಾಡ್ದೆ ಈ ಬುಕ್ ಓದ್ಕೊಂಡು ಕೂತಿದಿರಲ್ಲ, ಇವತ್ ನಿಮಗ್ ಊಟನೂ ಇಲ್ಲ. ಹೊರಗಡೆ ಹೋದಾಗ ನಾನು ಹೊಟ್ಟೆ ತುಂಬಾ ಚಾಚ್ ತಿನ್ಕೊಂಡ್ ಬಂದಿದೀನಿ. ನೀವು ಉಪವಾಸ ಮಲ್ಕೊಳ್ಳಿ, ಆಗ ಹಸಿವಿನ ಬೆಲೆನೂ ಗೊತ್ತಾಗುತ್ತೆ. ಈ ಭೂಮಿ ಮೇಲೆ ಜೀವನ ಮಾಡಕ್ಕೆ ದುಡ್ಡು ಬೇಕೇ ಬೇಕು ಅನ್ನೋದು ಅರ್ಥ ಆಗುತ್ತೆ. ಅದು ಈ ಭೂಮಿ ಮೇಲಿರೋ ಪ್ರತಿಯೊಂದು ಜೀವಿಯು ಭಗವಂತನ ಸೃಷ್ಟಿ. ದೇವರು ಈ ಜೀವಿಗಳನ್ನ ಸೃಷ್ಟಿ ಮಾಡೋದ್ರ ಜೊತೆಗೆ ಹಸಿವನ್ನು ಕೊಟ್ಟಿದ್ದಾನೆ, ಅದಕ್ಕೆ ತಕ್ಕ ಹಾಗೆ ಆಹಾರವನ್ನು ಕೊಟ್ಟಿದ್ದಾನೆ. ಅದನ್ನು ಹುಡುಕಿ ನಾವು ತಗೋಬೇಕಷ್ಟೇ. ಅದಕ್ಕೆ ದುಡ್ಡು ಬೇಕು ಅಂತ ಏನಿಲ್ಲ. ಪ್ಲೀಸ್ ಸ್ಟಾಪ್ ದಿಸ್ ನಾನ್ಸೆನ್ಸ್ ಜಾನಿ. ಇದು ನಾನ್ಸೆನ್ಸ್ ಅಲ್ಲ ಮಧು, ಇದೇ ನಿಜವಾದ ಸೆನ್ಸು. ಆಗಿನ ಕಾಲದಲ್ಲಿ ಋಷಿ ಮುನಿಗಳು ಬರೀ ಗಾಳಿನ ತಗೊಂಡು ತಪಸ್ ಮಾಡ್ತಾ ವರ್ಷಾನ್ಗಟ್ಲೆ ಬದುಕ್ತಿದ್ರು ಗೊತ್ತಾ? ಅಯ್ಯೋ, ನನ್ನ ತಲೆ ಚಿಟ್ಟಿಡಿತಿದೆ. ಏನಾದ್ರೂ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ನಾಳೆಯಿಂದ ದುಡ್ಡು ಸಂಪಾದನೆ ಮಾಡೋ ದಾರಿ ಹುಡುಕ್ಲಿಲ್ಲ ಅಂದ್ರೆ ಈ ಮನೆಗೂ ಬರಬೇಡಿ. ಥ್ಯಾಂಕ್ ಯು. ಋಷಿ ಮುನಿಗಳ ತರ ಕಾಡಿಗೆ ಹೋಗಿ ತಪಸ್ ಮಾಡಿ. ವಿಶಾಲವಾದ ಆಕಾಶ, ವಿಶಾಲವಾದ ಭೂಮಿ ಇರಬೇಕಾದ್ರೆ ಈ ಪುಟ್ಟ ಮನೇಲಿ ಬದುಕೋದು ಒಂದು ಬದುಕೆ ಅಲ್ಲ, ಬಂಧನ. ಬದುಕೇ ಶಾಶ್ವತ ಅಲ್ಲ ಅಂದಮೇಲೆ ಈ ಮನೆ, ದುಡ್ಡು, ಆಸ್ತಿ ಎಲ್ಲ ನಶ್ವರ. ಜಾನಿ, ತಿಂಡಿ ರೆಡಿನಾ? ಶಂಭೋ ಶಂಕರ. ಜಾನಿ, ಏನಿದು ನಿಮ್ಮ ಅವತಾರ? ಇದು ಅವತಾರ ಅಲ್ಲ ಮಧು, ಇದೇ ಮನಸ್ಸಿನ ಸಾರ. ರಾತ್ರಿ ಎಲ್ಲ ತಲೆ ತಿಂದಿದ್ ಸಾಲದು ಅಂತ ಈಗ್ಲೂ ತಲೆ ತಿಂತಿದ್ದೀರಾ? ಹೋಗಿ ತಿಂಡಿ ತಗೊಂಡ್ ಬನ್ನಿ. ಮಧು, ಇನ್ಮೇಲೆ ಕಾಫಿ, ತಿಂಡಿ, ಊಟ ಎಲ್ಲ ನೀನೇ ಮಾಡ್ಕೋಬೇಕು. ಯಾಕೆ? ಸನ್ಯಾಸತ್ವ ತಗೊಂಡ್ ಕಾಶಿಗೋ ರಾಮೇಶ್ವರಕ್ಕೋ ಹೋಗ್ತಿದ್ದೀರಾ? ಸನ್ಯಾಸತ್ವ ತಗೊಂಡಿರೋದು ನಿಜ, ಆದ್ರೆ ಹೋಗ್ತಿರೋದು ಕಾಶಿಗೋ ರಾಮೇಶ್ವರಕ್ಕೂ ಅಲ್ಲ, ಮತ್ತೆ ಹಿಮಾಲಯಕ್ಕೆ. ಏನ್ ತಮಾಷೆ ಮಾಡ್ತಿದ್ದೀರಾ? ಇಲ್ಲಿರೋ ಮೆಜೆಸ್ಟಿಕ್ ಆಟೋಲೋ ಬಸ್ಸಲ್ಲೋ ಹೋಗಕ್ಕೆ ನನ್ನ ಹತ್ರನೇ ದುಡ್ಡು ತಗೋತೀರಾ? ಇನ್ ಹಿಮಾಲಯಕ್ಕೆ ಹೋಗಕ್ಕೆ ಫ್ಲೈಟ್ ಚಾರ್ಜ್ ಎಲ್ಲಿಂದ ತರ್ತಿರೋ? ಅದು ಮನುಷ್ಯ ಫ್ಲೈಟ್ ಅನ್ನೋದನ್ನ ಸೃಷ್ಟಿ ಮಾಡೋಕ್ ಮೊದ್ಲೇ ಭಗವಂತ ಹಿಮಾಲಯನ ಸೃಷ್ಟಿ ಮಾಡಿದ್ದ. ಅಲ್ಲಿ ತುಂಬಾ ಜನ ಋಷಿ ಮುನಿಗಳು ತಪಸ್ ಮಾಡ್ತಾ ಇದ್ದಾರೆ. ಅವರೆಲ್ಲ ಅಲ್ಲಿ ಫ್ಲೈಟಲ್ಲಿ ಹೋಗಿಲ್ಲ. ಭಗವಂತ ನಡೆಯೋಕೆ ಅಂತ ಕಾಲ್ ಕೊಟ್ಟಿದ್ದಾನೆ. ಆ ಫ್ಲೈಟ್ ಹತ್ತೋಕ್ ಕೂಡ ಕಾಲ್ ಬೇಕೇ ಹೊರತು ಬೇರೇನು ಬೇಕಾಗಿಲ್ಲ. ನಾನು ನಡ್ಕೊಂಡೇ ಹೋಗ್ತೀನಿ. ಜಾನಿ, ಹೇಳೋದ್ ಸುಲಭ, ಮಾಡೋದ್ ತುಂಬಾ ಕಷ್ಟ. ಸುಮ್ನೆ ಹುಚ್ಚುಚ್ಚಾಗಿ ಏನೇನೋ ಮಾತಾಡ್ಬೇಡಿ, ಹೋಗಿ ತಿಂಡಿ ಮಾಡ್ಕೊಂಡ್ ಬನ್ನಿ. ನನ್ನನ್ನು ಸೃಷ್ಟಿ ಮಾಡಿದ ಭಗವಂತನೇ ನನ್ನನ್ನು ಜೀತದಾಳ್ತಾರ ನೋಡಲ್ಲ. ನನ್ನ ಹೆಂಡತಿಯಾದ ನೀನು ದುಡ್ಡು ಸಂಪಾದನೆ ಮಾಡಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಜೀತದಾಳಗಿಂತ ಕಡೆಯಾಗಿ ನೋಡ್ತಿದ್ಯಲ್ಲ. ಅದಕ್ಕೆ ನಾನು ಎಲ್ಲವನ್ನು ತ್ಯಜಿಸಿ ಹಿಮಾಲಯದ ಕಡೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ. ಬರ್ತೀನಿ. ಸಾರಿ, ಹೋಗ್ತೀನಿ. ಜಾನಿ, ನಿಂತ್ಕೊಳ್ಳಿ ಜಾನಿ, ನನ್ ಮಾತು ಸ್ವಲ್ಪ ಕೇಳಿ ಜಾನಿ. ಗುಡ್ ಬಾಯ್. ಅಮ್ಮ ಪುಟ್ಮನಿ, ಅಮ್ಮ ಪುಟ್ಮನಿ. ಬಾಬಣ್ಣ, ಯಾಕಂಗ್ ಕಿರ್ಚ್ಕತ್ತಾ ಇದ್ದೀನಿ? ಇನ್ನು ಅಡ್ಗೆ ಮಾಡೋದ್ ಬೇಡವಾ? ಅಡುಗೆ ಮಾಡಮ್ಮೆ, ಬೇಡ ಅಂದವ್ರಲ್ಲ. ಅಡುಗೆ ಜೊತೆಗೆ ಪಾಯಸನು ಮಾಡು. ಪಾಯಸನ?
ಇವತ್ತೇನು ಹಬ್ಬ ಇಲ್ವಲ್ಲ ಪಾಯಸ ಯಾಕೆ ಮಾಡ್ಬೇಕು? ಆಮೇಲೆ ಪುಟ್ಮಲಿ ಇವತ್ತು ನನಗೆ ಹಬ್ಬಕ್ಕಿಂತ ಶಾನೆ ಖುಷಿಯಾಗಿನಿ. ಹೋಗಿ ಪಾಯಸ ಮಾಡ್ಕೊಂಬೋಗು. ಬಾಬಣ್ಣ ಇವತ್ತು ಹಬ್ಬ ಇಲ್ಲ ಅನ್ಬೇಕೆ ಪಾಯಸ ಯಾಕೆ ಮಾಡ್ಬೇಕು? ಹಾ ಇವತ್ತು ನಿಮ್ ಹುಟ್ಟಬ್ಬ ಇರ್ಬೇಕು. ಇರಿ ಅತ್ತೆ ಫೋನ್ ಮಾಡಿ ಕೇಳ್ತೀನಿ. ಆಮೇಲೆ ಪುಟ್ಮಲಿ ನಮ್ಮ ಅವ್ವನಿಗೆ ಫೋನ್ ಮಾಡ್ಬೇಡಕ್ಕಮ್ಮೆ. ಆಮೇಲೆ ಅದೇನೇ ಹೇಳ್ತಾರಲ್ಲ, ಹೋಗಿ ಬಂದು ಗೊಂಬ ಬರ್ದಾರ ಟಿವಿ ನೋಡಿದ್ರು ಅಂತ. ಹಂಗ ಆಗ್ಬಿಡ್ತದೆ ನನ್ನ ಕತೆ. ದಿನಕ್ಕೆ ಒಂದ್ಸತ ನಮ್ಮ ಅವ್ವನಿಗೆ ನಾನು ಬೈದಿದ್ರೆ ನೆಮ್ಮದಿನೇ ಇರಲ್ಲ ಕಮ್ಮೆ. ನೋಡು ಈಗ ಹೋಗಿ ಪಾಯಸ ಮಾಡ್ಕೊಂಬೋಗು. ಇಬ್ಬರೇ ಒಟ್ಟು ಕುತ್ಕೊಂಡು ಕುಡಿಯೋ. ಬಾಬಣ್ಣ ಯಾನ್ ವಿಷಯ ಹೇಳ ಗಂಟ ನಾನಂತೂ ಪಾಯಸ ಮಾಡಲ್ಲ. ಆಮೇಲೆ ಪುಟ್ಮಲಿ ಅಣ್ಣಪ್ಪನವರು ಅಪರೂಪಕ್ಕೆ ಒಂದ್ಸತ ಒಳ್ಳೆ ಕೆಲಸ ಮಾಡವ್ರೆ. ಅದಕ್ಕೆ ಆ ಸಂತೋಷನ ತಡ್ಕೊಳಕ್ಕಾಯ್ತಾ ಇಲ್ವಲ್ಲ, ಪಾಯಸ ಮಾಡ್ಕೊಂಬೋಗು ಅಂದಿ. ಚಂದನ್ ಅವರು ಒಳ್ಳೆ ಕೆಲಸ ಮಾಡವ್ರ. ಬಾಬಣ್ಣ ಚಂದನ್ ಅವ್ರು ಒಳ್ಳೆ ಕೆಲಸ ಮಾಡಿದ್ರೆ ಅವ್ರ ಹಟ್ಟಿಲ್ ತಾನೇ ಪಾಯಸ ಮಾಡ್ಬೇಕು, ನಮ್ಮ ಹಟ್ಟಿಲ್ ಯಾಕೆ ಮಾಡ್ಬೇಕು? ಆಮೇಲೆ ಪುಟ್ಮಲಿ ಯಾರ ಹಟ್ಟಿ ಪಾಯಸ ಮಾಡಿದ್ರೆ ನಮ್ಮೆ ಸೆಲೆಬ್ರೇಷನ್ ಮಾಡೋದಷ್ಟೇ ಮುಖ್ಯ. ಹೋಗಿ ಪಾಯಸ ಮಾಡ್ಕೊಂಬೋಗು. ಉಗಿದ್ರೆ ತುಪ್ಪ ಕೆಡ್ತದೆ, ನುಂಗಿದ್ರೆ ಗಂಟ್ಲು ಸುಡ್ತದೆ. ನಂಗೆ ಅರ್ಧಂಬರ್ಧ ವಿಷಯ ಹೇಳ್ಬೇಡಿ. ಚಂದನ್ ಅವ್ರು ಅದೇನ್ ಒಳ್ಳೆ ಕೆಲಸ ಮಾಡವ್ರೆ ಹೇಳಿ, ಆಮೇಲೆ ಪಾಯಸ ಮಾಡ್ತೀನಿ. ಆಮೇಲೆ ಪುಟ್ಮಲಿ ಅಣ್ಣಪ್ಪನವ್ರು ಹೊಂಟೋದ್ರು. ಅಯ್ಯೋ ತಡ್ಬಿಟ್ಟಿರ್ತದೆ. ಹೊಂಟೋರು ಅಂದ್ರೆ ಹೊಗೆ ಹಾಕ್ಸ್ಕೊಂಡ್ರು ಅಂತ ಅಲ್ಲ, ಅಟ್ಟಿ ಬಿಟ್ಟು ಹೊಂಟೋದ್ರು ಅಂತ. ಆಮೇಲೆ ಪುಟ್ಮಲಿ ಈ ತರ ಮಾತು ಗೊತ್ತ್ರಿ ಹೆಂಗಮ್ಮೆ. ಅಣ್ಣಪ್ಪನವ್ರು ಜೀವನದಲ್ಲಿ ಜಿಗುಪ್ಸಗ್ ಹೊಂಟ್ಬಿಟ್ಟು ಸನ್ಯಾಸತ್ವ ತಕೊಂಡು ತಪಸ್ ಮಾಡಕ್ ಹಿಮಾಲಯಕ್ಕೆ ಹೋದ್ರು ಅಂದಿ. ಅದ್ರ ಬಗ್ಗೆ ನೀ ಯಾಕಮ್ಮೆ ಯೋಚನೆ ಮಾಡಿಯೇ? ಮಧುರವ್ರು ನೋಡ್ಕೊಳಕ್ ನಾ ಇಲ್ವಾ ಅಂದ್ರೆ ನಾವಿಲ್ವಾ ಅಂದಿ. ನಾವಿರ್ಬೇಕಾದ್ರೆ ಅವ್ರನ್ನ ಒಂಟಿಯಾಗಿ ಬಿಡಕದ್ದ. ಆಮೇಲೆ ಪುಟ್ಮಲಿ ಈಗ ನಾವು ಹೋಗಿ ಸಮಾಧಾನ ಮಾಡ್ಬಿಟ್ಟು ಬರ್ತೀನಿ. ನೀವು ಪಾಯಸ ಮಾಡ್ಕೊಂಬೋಗು. ಸರಿ ಬಾಬಣ್ಣ ಮಾತಾಡ್ಸ್ಕೊ ಬನ್ನಿ. ದಡ್ಬಿಡ್ತದು. ಮಧುರವ್ರೆ ಬೆಲ್ಲ ಕೊಡ್ಲ್ಯಾ? ಏನೇ ಹೊಸದಾಗ ಮದ್ವೆ ಆಗಿದ್ಯಾ? ಲೈಫ್ ಹೇಗಿದೆ? ಫುಲ್ ಕಲರ್ಫುಲ್. ಮಧುರವ್ರೆ ನಾನು ಹಿಂಗೆ ಆಮೇಲೆ ಕಾಲ್ ಮಾಡ್ತೀನಿ ಕಣೆ. ನಮ್ಮ ಮನೆಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿ ಬಂತು. ಗರ್ಭ ಕುಡಿಲಿ ನನ್ನ ದೇವತೆ ಅವಳೆ. ಏನ್ ಗೌಡ್ರೆ ಇದ್ದಕ್ಕಿದ್ದಾಗೆ ನಮ್ಮ ಮನೆಗೆ ಬಂದಿದ್ದೀರಾ? ಮಧುರವ್ರೆ ನೀವು ಈ ಪಾಟಿ ಸಂತೋಷವಾಗಿರೋದನ್ನ ನೋಡಿದ್ರೆ ನನಗೂ ಬಹು ಸಂತೋಷ ಆಯ್ತದೆ. ಏನ್ ಹೇಳ್ತಿದ್ರ ಗೌಡ್ರೆ? ಯಾವಾಗ್ಲೂ ಹೇಗಿರ್ತೀನೋ ಇವತ್ತು ಹಾಗೆ ಇದ್ದೀನಿ. ಇವತ್ತೇನ್ ಸ್ಪೆಷಲ್ ಅಂತ ಖುಷಿಯಾಗಿರ್ಲಿ. ಮಧುರವ್ರೆ ಅಣ್ಣಪ್ಪನವ್ರು ಹಿಂಗ್ ಮಾಡ್ತಾರ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜಾನಿನಾ ಅವ್ರೇನ್ ಮಾಡಿದ್ರು? ಮಧುರವ್ರೆ ಅವ್ರೇನ್ ಮಾಡಿದ್ರು ನೀವು ತಲೆ ಕೆಡ್ಸ್ಕೋಬೇಡಿ. ನಿಮ್ಮನ್ನ ನೋಡ್ಕೊಳಕ್ ನಾವು ಬಂದ್ ವಿಷಯ ಏನು ಅಂತ ಹೇಳಿ. ಮಧುರವ್ರೆ ನಂತವೇ ಮುಚ್ಚು ಮರ ಯಾಕೆ ಮಾಡಿರಿ? ಆದ್ರೂ ತೊಂದರೆ ಇಲ್ಲ, ನೀವು ನೆಮ್ಮದಿಯಾಗಿ ಆರಾಮಾಗಿರಿ, ಯಾನು ಯೋಚನೆ ಮಾಡಬೇಡಿ. ನಿಮ್ಮನ್ನ ನೋಡ್ಕೊಳಕ್ ನಾವು ಯಾರ ಅವಶ್ಯಕತೆ ಇಲ್ದೆ ಒಬ್ಳೆ ಬದುಕೋ ಕೆಪಾಸಿಟಿ ನಂಗಿದೆ. ಇದಕ್ಕೆ ಮಧುರವ್ರೆ ನೀವು ನನಗೆ ಇಷ್ಟ ಆಗೋದು. ಸುಮ್ನೆ ಇರಿಟೇಟ್ ಮಾಡದೆ ಬಂದ್ ವಿಷಯ ಹೇಳಿ. ಮಧುರವ್ರೆ ಅಣ್ಣಯ್ಯಪ್ಪನವ್ರು ನಿಮಗೆ ಮೋಸ ಮಾಡ್ಬಿಟ್ರು. ಅದೇನ್ ಮೋಸ ಮಾಡಿದ್ರು ಅಂತ ಸರಿಯಾಗಿ ಹೇಳ್ರಿ. ನಿಮ್ಮನ್ನ ಮದುವೆ ಮಾಡ್ಕೊಂಡು ನಡ್ನೀರಲ್ಲಿ ಕೈ ಬಿಟ್ಬಿಟ್ಟು ಹೊಂಟೋದ್ರು. ಮಧು ರೀ ಗೌಡ್ರೆ, ನಿಮಗ್ ಮಾಡಕ್ ಬೇರೆ ಕೆಲ್ಸನೇ ಇಲ್ವೇನ್ರಿ? ಬೆಳಗಾದ್ರೆ ಸಾಕು ನಮ್ಮ ಮನೆಗೆ ಒಕ್ಕರ್ಸ್ಕೊಂಡ್ಬಿಡ್ತೀರಾ. ಅಣ್ಣಯ್ಯಪ್ಪನವ್ರೆ ಹಿಮಾಲಯಕ್ಕೆ ಹೋಗ್ತೀನಿ ಅಂತ ಹೀರೋ ತರ ಡ್ರೆಸ್ ಮಾಡ್ಕೊಂಡ್ ಬಂದ್ಬಿಟ್ಟಿದಾರಿ. ನಾನ್ ಯಾಕ್ರಿ ಹಿಮಾಲಯಕ್ಕೆ ಹೋಗ್ಲಿ? ನಾನು ನಿಮ್ ತರ ಮದ್ವೆ ಆಗಿರೋ ಸನ್ಯಾಸಿ ಏನ್ರಿ? ಅಣ್ಣಯ್ಯಪ್ಪನವ್ರೆ ಮಧುರ್ ಅವರು ಯಾನೇನೋ ಅಂದ್ಬಿಟ್ರು ಅಂತ ನೀವು ಪುರಾಣನೆಲ್ಲ ಓದ್ಬಿಟ್ಟು ಸನ್ಯಾಸತ್ವ ತಕತೀನಿ ಅಂತ ಹಿಮಾಲಯಕ್ಕೆ ಹೊಂಟಿದ್ರಿ. ರೀ ಗೌಡ್ರೆ, ನನಗೂ ಮದ್ವೆ ಆಗಿದೆ, ಸುಂದರವಾದ ಹೆಂಡತಿ ಇದ್ದಾಳೆ, ಅವಳ ಜೊತೆ ನಾನು ಸುಖವಾಗಿದ್ದೀನಿ. ಅದು ಬಿಟ್ಟು ಹಿಮಾಲಯಕ್ಕೆ ನಾನೇ ಯಾಕ್ರಿ ಹೋಗ್ಲಿ? ಮೊದಲು ನೀವು ರೈಟ್ ಹೇಳಿ. ಅಂದ್ರೆ ನಾ ಕಂಡದು ಕನ್ಸ ಬೇ. ಬಾಬಣ್ಣ
ಪಾಯಸ ಕುಡೀರಿ. ಆಮೇಲೆ ಪುಟ್ಮಲಿ ಪಾಯಸ ಕುಡಿದು ಸಂತೋಷ ಪಡಕ ಏನ್ ವಿಷಯ ಇದ್ದದು ಅಂತ ಪಾಯಸ ಮಾಡಿದೆ? ಎಂತ ಮಾತು ಅಂತ ಆಡಿರಿ, ನೀವೇ ತಾನೇ ಹೇಳ್ದದು ಚಂದನವ್ರು ಹೊಟ್ಟಿ ಬಿಟ್ಟು ಹೋಗ್ಬಿಟ್ಟವ್ರೆ ಪಾಯಸ ಮಾಡು ಕುಡಿಯವು ಅಂತ. ಏನ್ ಗೌಡ್ರೆ ಬರೀ ಒಂದೇ ಒಂದು ಗ್ಲಾಸ್ ಪಾಯಸ ಇಟ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀರಾ? ಮುಕ್ಮಲ್ಲಿ ಅವ್ರೆ ಅವ್ರಿಗೆ ಇನ್ನೊಂದು ಗ್ಲಾಸ್ ಪಾಯಸ ತಂದು ಕುಡಿಲಿ, ತುಂಬಾ ಖುಷಿಯಲ್ಲಿದ್ದಾರೆ. ಚಂದನವ್ರೆ ನೀವು ಇನ್ನೂ ಇಲ್ಲೇ ಇದ್ದೀರಾ? ನಿಮ್ಮನ್ನು ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಪುಟ್ಮಲ್ಲಿ ಅವರೇ? ನಿನ್ನ ಗೌಡ್ರನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ ಎಂದೆ. ಪುಟ್ಮಲ್ಲಿ ಅವರೇ, ಗೌಡ್ರು ಮುಂದೆ ಇಟ್ಟಿರೋ ಪಾಯಸ ನೋಡ್ತಾ ಇದ್ರೆ ನನಗೂ ಪಾಯಸ ಕುಡಿಬೇಕು ಅನ್ನಿಸ್ತಿದೆ. ದಯವಿಟ್ಟು ಒಂದೇ ಒಂದು ಗ್ಲಾಸ್ ಪಾಯಸ ಕೊಡ್ತೀರಾ? ಚಂದನವ್ರೆ ನೀವ್ಯಾಕೆ ಸಂಕೋಚ ಪಟ್ಕೊಂಡಿರಿ? ಇದನ್ನ ನಿಮ್ಮಟ್ಟಿ ಅನ್ಕೊಳ್ಳಿ, ಇರಿ ತಕೊಬಂದು ಕೊಡ್ತೀನಿ. ಏನ್ ಗೌಡ್ರೆ ನನ್ನನ್ನು ಹಿಮಾಲಯಕ್ಕೆ ಕಳ್ಸೋ ತರ ಕನ್ಸ್ಕೊಂಡು ಈಗ ಪಾಯಸ ಮಾಡಿಸ್ಕೊಂಡು ಕುಡಿತಾ ಇದ್ದೀರಾ? ಓ ಅಣ್ಣಪ್ಪನವ್ರೆ, ತಪ್ಪು ತಿಳ್ಕೊಬೇಡಿ. ನನಗ ಪಾಯಸ ಕುಡಿಬೇಕು ಅಂತ ಆಸೆ ಆಯ್ತು, ಅದಕ್ಕೆ ನಮ್ಮ ಮನೇಲಿ ಪಾಯಸ ಮಾಡ್ಸಿದ್ನಪ್ಪ. ನಿಮ್ಮ ಈ ಆಟ ನೋಡಿದ್ರೆ ನಟನಾದವರು ನಿಮ್ಗೆ ಚೋರ್ ಚರಣದಾಸದಲ್ಲಿ ಕಳ್ಳನ ಪಾತ್ರನೇ ಕೊಟ್ಟಿರೋದು. ಚಂದನವ್ರೆ ತಕೊಳ್ಳಿ ಪಾಯಸ. ಏನ್ ಪುಟ್ಮಲ್ಲಿ ಅವರು ಇವತ್ತು ವಿಶೇಷ ಪಾಯಸ ಮಾಡ್ಬಿಟ್ಟಿದ್ದೀರಾ? ಚಂದನವ್ರೆ ಅದು ನೀವು ಸನ್ಯಾಸತ್ವ ತಕೊಂಡು ಹಿಮಾಲಯಕ್ಕೆ ಹೋಯ್ತೀನಿ ಅಂದ್ರಂತಲ್ಲ, ಅದಕ್ಕೆ ನಮ್ಮ ಬಾಬಣ್ಣಂಗೆ ಖುಷಿಯಾಗಿ ಪಾಯಸ ಮಾಡು ಅಂದ್ರು ಮಾಡ್ದೆ. ಪುಟ್ಮಲ್ಲಿ ಅವರೇ, ನಾನು ಮನೆ ಬಿಟ್ಟು ಹೋಗ್ತಿದ್ದೀನಿ ಅಂದಾಗ ನಿಮ್ಗೇನು ಅನಿಸ್ಲಿಲ್ವಾ? ಚಂದನವ್ರೆ ನೀವು ಹೊಂಟೋದ್ರಿ ಅಂತ ನಮ್ಮ ಬಾಬಣ್ಣ ಹೇಳಿದ ತಕ್ಷಣ ನಂಗೆ ಸಾನೆ ದುಃಖ ಆಗಿ ಗೊಳೋ ಅಂತ ಹತ್ಬಿಟ್ಟಿ. ಬೇಕಾದ್ರೆ ನಮ್ಮ ಬಾಬಣ್ಣನೇ ಕೇಳಿ. ಥ್ಯಾಂಕ್ಸ್ ಪುಟ್ಮಲ್ಲಿ ಅವರೇ, ನನಗೋಸ್ಕರ ಫೀಲ್ ಮಾಡ್ಕೊಳ್ಳೋದಕ್ಕೆ ನೀವೊಬ್ಬರಾದ್ರೂ ಇದ್ದೀರಲ್ಲ. ಗೌಡ್ರೆ ಖುಷಿಗೆ ಇನ್ನೊಂದು ಗ್ಲಾಸ್ ಪಾಯಸ ಕುಡೀರಿ. ಬರ್ತೀನಿ. ಆಮೇಲೆ ಪುಟ್ಮಲಿ ನೀನು ದಡ್ಡ ಬೋಟೆತ್ತದು ಅಂತ ಗೊತ್ತಿತ್ತು, ಆದ್ರೆ ಇಷ್ಟು ದಡ್ಡ ಬೋಟೆತ್ತದು ಅಂತ ಗೊತ್ತಿರಲಿಲ್ಲ. ಹೋಗಿ ಹೋಗಿ ಅಣ್ಣಪ್ಪನವ್ರ ಮುಂದೆ ನನಗೆ ಬ್ಯಾನಿಸ್ಬಿಡದ. ಬಾಬಣ್ಣ ಬಾಬಣ್ಣ ನೀವು ನನ್ನ ಆಚೆ ಕರ್ಕೊಂಡು ಹೋಗಿ ಸಾನೆ ದಿನ ಆಯ್ತು, ಅದಕ್ಕೆ ಆಚೆ ಕರ್ಕೊಂಡು ಹೋದ್ರಿಯಾ? ಆಯ್ತು ಕಮ್ಮಿ, ಕರ್ಕೊಂಡು ಹೋಯ್ತೀನಿ. ಎಲ್ಲಿಗೆ ಹೋಗೋ? ಅದು ಅದು ಚಿಂಗೀಸ್ ತಿನ್ಬೇಕು. ಅಯ್ಯೋ ದಡ್ಡ ಬಡ್ಡೆತ್ತದೆ, ಅದು ಚಿಂಗೀಸ್ ಎಲ್ಲ ಕಮ್ಮಿ, ಚೈನೀಸ್. ಹಿಡಿದ್ರಿ ಚಾಡ, ಅಲ್ಲಿ ಕರ್ಕೊಂಡು ಹೋದಿರಿಯಾ? ಆಯ್ತು ಇರಮ್ಮೆ, ದಂಡಲ್ಲಿ ಯಾವ ಹೋಟ್ಲ್ ಇದ್ದದು ಅಂತ ಮೊಬೈಲ್ ನೋಡ್ಬಿಡ್ತೀನಿ. ಮೊಬೈಲ್ ನೋಡಕ್ಕ ಮಧುರವ್ರಿ ಹೇಳ್ಕೊಟ್ಟಿರೋದು. ಆಮೇಲೆ ಪುಟ್ಮಲಿ ದಂಡಲ್ಲೇ ಒಂದು ಹೋಟ್ಲದ, ಟೇಬಲ್ ಬುಕ್ ಮಾಡ್ಬಿಡ್ತೀನಿ. ಇದೇನಪ್ಪ ಇದು ಆಯ್ತಾ ಇಲ್ವಲ್ಲ? ತೊಂದರೆ ಇಲ್ಲ, ತಲೆ ಕೆಡ್ಸ್ಕೊಬೇಡ, ಫೋನ್ನೇ ಮಾಡ್ಬಿಡ್ತೀನಿ. ಬಾಬಣ್ಣ ಏನಾಯ್ತು? ಅಮ್ಮೆ ಪುಟ್ಮಲಿ ಬ್ಯಾಲೆನ್ಸ್ ಇಲ್ವಲ್ಲ, ಏನ್ ಮಾಡೋದಮ್ಮೆ? ನಿಮ್ಮ ಪ್ರಾಬ್ಲಮ್ಗೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ವೋಡಾಫೋನ್ ಫ್ಲೆಕ್ಸ್. ಇಂಟರ್ನೆಟ್, ಕಾಲ್ಸ್, SMS, ರೋಮಿಂಗ್ ಎಲ್ಲದಕ್ಕೂ ಒಂದೇ ರೀಚಾರ್ಜ್. ಇದಿದ್ರೆ ಸಮಸ್ಯೆನೇ ಇಲ್ಲ, ಮತ್ತೆ ಮತ್ತೆ ರೀಚಾರ್ಜ್ ಮಾಡೋ ಅಗತ್ಯನೂ ಇಲ್ಲ. ವೋಡಾಫೋನ್ ಫ್ಲೆಕ್ಸ್ ಜೊತೆ ಪ್ರೀಪೇಡ್ ತುಂಬಾ ತುಂಬಾ ಸುಲಭ. ಅಣ್ಣಪ್ಪನವ್ರೆ ಶಾನೆ ಪಸಂದ್ ಆಗದೆ, ಇನ್ಮೇಲೆ ನಾನು ಇದನ್ನೇ ಉಪಯೋಗಿಸ್ತೀನಿ. ಇದರಿಂದಲೇ ಪುಟ್ಮಲ್ಲಿಗೂ ರೀಚಾರ್ಜ್ ಮಾಡ್ಕೊಟ್ಬಿಡ್ತೀನಿ. ಒಳ್ಳೆ ವಿಷಯ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಂಗೆ ಟೇಬಲ್ ಬುಕ್ ಮಾಡ್ಕೊಟ್ಬಿಡಿ. ಊರು ಹೋಗೋದಕ್ಕೆ ನಾನು ಬುಕ್ ಮಾಡ್ಬೇಕಂತೆ. ಬುಕ್ ಆಯ್ತು. ಪುಟ್ಟಮಲ್ಲಿ ಅವ್ರಿಗೋಸ್ಕರ ನಿಮ್ಗೋಸ್ಕರ ನಾನು ಏನ್ ಸಹಾಯ ಬೇಕಾದ್ರೂ ಮಾಡ್ತೀನಿ ಅಂದೆ. ಈ ಎಣ್ಣೆಪ್ಪನವ್ರನ್ನ ಹೆಂಗಾದ್ರೂ ಹೊಟ್ಟಿ ಬಿಟ್ಟುವಂಗೆ ಮಾಡಿ ನಾ ಕಂಡ ಕನಸನ್ನ ದಿಟ ಮಾಡ್ಕೋಬೇಕಲ್ಲ, ಯಾನ್ ಮಾಡೋದು? ರಿಂಗ್ ಮಾಸ್ಟ್ರೆ ಬಾರಪ್ಪ ಬಾರೋ, ಮನೆ ಮನೆ ಮುಂದೆ ಮಾರಿಗುಡಿ ನಿದ್ದೆ. ಏನ ಕಟ್ಟಿ ಹೇಳ್ರು, ಒತ್ತಾರೆ ನಮ್ಮಟ್ಟಿಗೆ ಬಂದ್ಬಿಟ್ಟಿದೆ. ಏನ್ ಸಮಾಚಾರ? ಸಮಾಚಾರ ಎಂತ ನಿಮ್ಮ ಅಜ್ಜಿ ಶುಂಠಿ ಎಂತೆಲ್ಲ ಸಮಾಚಾರ, ಸುಮ್ಮನೆ ಬಂದದ್ದು. ಐ ಲೈಕ್ ಇಟ್. ಡೇ ಕಲ್ಟಿವೇಟ್ರು, ಸುಮ್ನೆ ನಮ್ಮ ಮಟ್ಟಿಗೆ ಬರಕ್ ನಮ್ಮ ಮಟ್ಟಿ ಏನ್ ಬಿಟ್ಟಿ ಬಿದ್ದಿದ್ದದ? ಓಕೆ ಬರ್ತೇನೆ. ಕಲ್ಟಿವೇಟ್ರು ನಿಂತು ಕೂಡ ಹೊಡಿಯೋದನ್ನ ಹೊಡಿಯೋದು ಮತ್ತೆಂತದಕ್ಕೆ ತಡೆಯೋದು? ವಾಗುಣ, ನಿನ್ಗ ನನ್ನ ಮೇಲೆ ವಸಿನೂ ಪ್ರೀತಿ ಇಲ್ಲ. ರಿಂಗ್ ಮಾಸ್ಟ್ರೆ ಎಂತ ಮಾತು ಅಂತ ಹೇಳ್ತಿದ್ದೀರಾ? ನಿಮಗೋಸ್ಕರ ನಾನು ನನ್ನ ಪ್ರಾಣ ಬೇಕಾದರೂ ಕೊಡ್ಲಿಕ್ಕೆ ಸಿದ್ಧ ಇದ್ದೀನಿ. ಐ ಲೈಕ್ ಇಟ್. ಎಂತ ಮಾಡ್ಬೇಕ್ರಿ? ಅಡ ಕಲ್ಟಿವೇಟ್ರು, ಈ ಎಣ್ಣೆಪ್ಪವ್ರಿಗೆ ಮಾಡಕ್ಕೇನು ಕ್ಯಾಮೆ ಇಲ್ಲ. ಯಾವಾಗ ನೋಡೋರು ತಿನ್ಕೊಂಡು ಅಟ್ಟಿಲ್ ಬಿದ್ದಿರ್ತಾರೆ. ಇದರಿಂದ ಪಾಪ ಮಧುರ ಅವ್ರಿಗೆ ಜೀವನ ನಡೆಸೋಕೆ ಶಾನೆ ಕಷ್ಟ ಆಗಲ್ವಾ? ಹೌದು,
ಈ ನಾಲಾಯಕ್ ಜಾಣಿ ಬೈಗೆ ಸೀರಿಯಸ್ನೆಸ್ ಅನ್ನೋದೇ ಗೊತ್ತಿಲ್ಲ. ಆ ಮನುಷ್ಯನಿಗೆ ಕಾಣ ಪೀನ ಸೋನ ಬಿಟ್ಟರೆ ಬೇರೆ ಎಂತ ಗೊತ್ತಿಲ್ಲ. ಅಡ ಕಲ್ತಿಬೇಕು. ಈ ಎಣ್ಣೆ ಹತ್ನವ್ರಿಗೆ ಕಷ್ಟ ಯಾನ ಅಂತ ಗೊತ್ತಾಗಬೇಕು. ಅದು ಗೊತ್ತಾಗಬೇಕು ಅಂದ್ರೆ ಅವ್ರನ್ನ ಹೊಸದಿನ ಅಟ್ಟಿಯಿಂದ ಆಚೆಗೆ ಹಾಕ್ಬೇಕು. ಅಷ್ಟೇ ಅಲ್ವಾ? ಹೇಳಿ ಬರ್ತೇನೆ. ಕಲ್ತಿಬೇಕು ಯಾನಂತ ಹೇಳಿ ಹೋಗಿ ಜಾಣಿ ಬಾಯ್ ನೀವು ಮನೆ ಬಿಟ್ಟು ಹೋಗ್ಬೇಕಂತೆ ರಿಂಗ್ ಮಾಸ್ಟರ್ ಹೇಳಿದ್ರಂತ ಹೇಳ್ತಾರೆ. ಐ ಲೈಕ್ ಇಟ್. ಅಡ ಕಲ್ತಿಬೇಕು. ನಾ ಹೇಳ್ದದು ಅಣ್ಣೆ ಅಪ್ಪನವ್ರು ಅವ್ರಾಗ ಅವರೇ ಅಟ್ಟಿ ಪುಟ್ಟಬೇಕು. ಆ ಥರ ಏನಾದ್ರು ಮಾಡಬೇಕು ಅಂತ. ಈಗ ಎಂತ ಮಾಡ್ಬೇಕಂತ ಹೇಳಿ ರಿಂಗ್ ಮಾಸ್ಟ್ರ. ಅಡ ಕಲ್ಟಿವೇಟ್ರು ಮಧುರ ಅವರು ಅಣ್ಣೆ ಅಪ್ಪನವ್ರನ್ನ ಬಾಯಿಗೆ ಬಂದಾಗ ಬೈದು ಹಟ್ಟಿಯಿಂದ ಆಚೆಗೆ ಹಾಕ್ಬೇಕು. ಹಂಗೇನಾದ್ರು ಮಾಡಬೇಕು. ಹಾಗಾದ್ರೆ ಅಣ್ಣೆ ಅಪ್ಪನವ್ರಿಗೆ ಜೀವನ ಯಾನಂತ ಗೊತ್ತಾಗತ್ತೆ. ರಿಂಗ್ ಮಾಸ್ಟ್ರೇ, ನೀವೆಂತದಕ್ಕೆ ಈ ನಮೂನೆ ಮಾಡ್ತಿದ್ದೀರಿ ಅಂತ ಹೇಳಿ ನನಗೆ ಗೊತ್ತಾಗ್ತಾ ಉಂಟು. ಅಡ ಕಲ್ಟಿವೇಟ್ರು ಇದರಲ್ಲಿ ನನ್ನ ಸ್ವಾರ್ಥ ಯಾನು ಇಲ್ಲ ಕೂಡ. ನೀವಿಷ್ಟೆಲ್ಲ ಪುರುಂಗ್ತಿರೋದು ಮಧುರಾ ಬಾಬಿಗೋಸ್ಕರ ಅಲ್ವಾ? ಏನ್ ನಿನ್ ಮಾತನಾಡ್ತ? ಅಂದ್ರೆ ಮಧುರಾ ಬಾಬಿ ಚೆನ್ನಾಗಿರ್ಲಿ ಅಂತ ಹೇಳಿ ಅಲ್ವಾ ನೀವು ಈ ನಮೂನೆ ಯೋಚನೆ ಮಾಡ್ತಿರೋದು? ಅಡ ಕಲ್ಟಿವೇಟ್ರು ನನ್ನ ಎಷ್ಟು ಪಸಂದಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದೆ. ಪಸಂದಿಗೆ ಚಂಡಿ ಬೈ. ಈಗ ಎಂತ ಮಾಡ್ಬೇಕಂತ ಹೇಳಿ. ಈಗಲೇ ಹೋಗಿ ಮಧುರ ಅವ್ರ ತಲೆಗೆ ಹುಳ ಬಿಡ್ಬೇಕು. ಐ ಲೈಕ್ ಇಟ್. ಕ್ಯಾಚ್ ಕ್ಯಾಚ್ ಕ್ಯಾಚ್. ಮಧುರಾ ಬಾಬಿ, ಮಧುರಾ ಬಾಬಿ. ಬನ್ನಿ ರಾಕಿ ಅವ್ರ. ನಾನು ಬಂದಿನಿ ಮಧುರ ಅವ್ರ. ಬನ್ನಿ ಗೌಡ್ರ. ಮಧುರ ಅವ್ರ ಯಾಕೋ ಶಾನೆ ಟೆನ್ಷನ್ ಇದ್ದಂಗ ಅದ. ಇನ್ನೇನ್ ಗೌಡ್ರೆ, ಜಾನಿನ್ ಮದ್ವೆ ಆದಾಗ್ಲಿಂದ ಜೀವನ ಪೂರ್ತಿ ಟೆನ್ಷನ್ ಅಲ್ಲೇ ಕಳೆಯೋದಾಗಿದೆ. ಮಧುರಾ ಬಾಬಿ, ಜಾನಿ ಬಾಯಿ ಎಂತ ಮಾಡಿದ್ರು? ಏನಾಯ್ತು? ನೋಡಿ ರಾಕಿ ಅವ್ರ, 15 ದಿನದಿಂದ ಕರೆಂಟ್ ಬಿಲ್ ಕಟ್ಟಿ ಅಂತ ಜಾನಿಗೆ ಹೇಳ್ತಾನೆ ಇದ್ದೀನಿ. ಇನ್ನೂ ಕಟ್ಟಿಲ್ಲ. ಡ್ಯೂ ಡೇಟ್ ಬೇರೆ ಆಗೋಗಿದೆ. ಬಿಲ್ ಕಟ್ಟಿಲ್ಲ ಅಂತ ಫ್ಯೂಸ್ ಕಿತ್ಕೊಂಡು ಹೋದ್ರೆ ನಾನು ಏನ್ ಮಾಡ್ಲಿ? ಮಧುರ ಅವ್ರೆ, ಆ ನಾಳೆ ಕಣ್ಣಪ್ಪನವ್ರನ್ನ ನಂಬ್ಕೊಂಡ್ರೆ ಯಾವ ಕ್ಯಾಮೇನು ಆಗಲ್ಲ. ಬಿಲ್ಲು ದುಡ್ಡು ಕೊಡಿ, ಕಟ್ಬಿಟ್ಟು ಬರ್ತೀವಿ. ಅಯ್ಯೋ ಗೌಡ್ರೆ, ನೀವ್ಯಾಕೆ ಈ ಕೆಲಸ ಎಲ್ಲ ಮಾಡ್ತೀರಾ? ಬೇಡ ಬಿಡಿ, ನಾನೇ ಹೋಗಿ ಕಟ್ತೀನಿ. ಮಧುರ ಅವ್ರೆ, ನೀವು ಆಚೆ ದುಡ್ಕೊಂಬಂದು ಹೊಟ್ಟಿ ಒಳಗೆ ದುಡ್ದು ಈಗ ಈ ಕೆಲಸನೂ ಮಾಡ್ಕೊಂಬಂದಾರ್ಯಾ? ಬೇಡ, ನಮ್ಮ ಕಲ್ ಕೊಡಿ, ನಾವು ಕಟ್ಬಿಟ್ಟು ಬರ್ತೀವಿ. ಅಡೆ ಕಲ್ಟಿವೇಟ್ರು ಪಾಪ ಮಧುರ ಅವ್ರಿಗೆ ನನ್ನ ಕೆಲಸ ಒಪ್ಸಕ್ಕೆ ಮನಸ್ಸು ಬರ್ತಾ ಇಲ್ಲ. ಪ್ಲೀಸ್ ಕೂಡ ಮಧುರ ಅವ್ರೆ, ಅಣ್ಣಪ್ಪನವ್ರಿಗೆ ನಿಮ್ಮ ಬೆಲೆ ಗೊತ್ತಾಗಬೇಕು ಅಂದ್ರೆ 4 ದಿನ ಅವ್ರನ್ನ ಅಟ್ಟಿಯಿಂದ ಆಚೆಗೆ ಹಾಕಿ. ಇಲ್ಲ ಅಂದ್ರೆ ನೀವು ದುಡ್ಡಲ್ಲಿ ತಿನ್ಕೊಂಡು ಊರೂರ್ಲೆಲ್ಲ ಬಸವನ್ ಥರ ಸುತ್ಕೊಂಬರ್ತಾರೆ ಅಲ್ಬೇಡ ಕಲ್ಟಿವೇಟ್ರು? ಕರೆಕ್ಟ್ ಹೇಳ್ತೀರಿ ರಿಂಗ್ ಮಾಸ್ಟ್ರೆ. ಆ ಜಾನಿ ಬಾಯಿಗೆ ಮಧುರಾ ಬಾಬಿ ಬಗ್ಗೆ ಕಿಂಚಿತ್ತು ಚಿಂತೆ ಇಲ್ಲ. ಗೌಡ್ರೆ, ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ? ಅವ್ರಿಗೆ ನನ್ನನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ. ಮಧುರ ಅವ್ರೆ, ಒಂದೆರ ಕೂಡ ತನ್ನ ಹೊಟ್ಟೆನ ತಾನೇ ತುಂಬಿಸ್ಕತ್ತದೆ. ಅಂಥದ್ರಲ್ಲಿ ನೀವೇ ಅಣ್ಣಪ್ಪನವ್ರ ಬಗ್ಗೆ ಹಿಂಗೆ ಹೋಗ್ಬಿಟ್ರಿ ಹೆಂಗೆ ಹೇಳಿ? ನೀವೇ ನಿಮ್ಮ ಕೈಯಾರ ಅವ್ರ ಜೀವನನ ಹಾಳು ಮಾಡ್ತಾ ಇದ್ದಾರೆ ಅನ್ನಿಸ್ತಾ ಇಲ್ವಾ? ನೀವ್ ಹೇಳೋದು ಸರಿಯಾಗೇ ಇದೆ ಗೌಡ್ರೆ. ಇವತ್ತು ಜಾನಿ ಮನೆಗೆ ಬರ್ಲಿ, ಚೆನ್ನಾಗಿ ಬೈದು ಮನೆಯಿಂದ ಆಚೆ ಹಾಕ್ತೀನಿ. ಐ ಲೈಕ್ ಇಟ್. ಸರಿ ಮಧುರ ಅವ್ರೆ, ನಾವು ಹೋಗಿ ಬಿಲ್ ಕಟ್ಬಿಟ್ಟು ಬರ್ತೀವಿ. ಬಡ ಕಲ್ಟಿವೇಟ್ರು. ಜಾನಿ, ನಿಮಗೆ ಒಂದ್ ಸ್ವಲ್ಪನಾದ್ರೂ ಜವಾಬ್ದಾರಿ ಇದೆಯಾ? ನಾನು ಹೇಳಿದ ಕೆಲಸ ಯಾವತ್ತಾದ್ರೂ ಕರೆಕ್ಟಾಗಿ ಮಾಡಿದೀರಾ? ಏನಾಯ್ತು ಮಧು, ಯಾಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ? ಗಂಡ್ಸಾಗಿ ಹೊರಗಡೆ ಹೋಗಿ 1 ರೂಪಾಯಿ ದುಡಿಯಲ್ಲ, ಮನೇಲಿ ಸುಮ್ಮನೆ ಕೂತಿರ್ತೀರಾ. ಇದನ್ ಬಿಟ್ಟು ಬೇರೆ ಏನ್ ಮಾಡಿದೀರಾ? ಮಧು, ಏನಾಯ್ತು ಅಂತ ಹೇಳು, ಯಾಕೆ ರೀತಿ ಆಡ್ತಿದ್ಯಾ? 15 ದಿನದ ಹಿಂದೆ ನಿಮ್ಗೊಂದು ಕೆಲಸ ಹೇಳಿದ್ದೆ, ಮಾಡಿದೀರಾ? ಮನೆ ಕೆಲಸ ಎಲ್ಲ ಮಾಡಿನ ತಾನೆ ನಾನು ಹೊರಗಡೆ ಹೋಗಿದ್ದು. ನಾನು ಹೇಳಿದ್ದು ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು, ಅಡ್ಗೆ ಕೆಲಸ ಅಲ್ಲ. ಇನ್ಯಾವ ಕೆಲಸ? ಅರ್ಥ ಆಗೋಗಿ ಹೇಳು. ನೀವಿಷ್ಟು ಕೇರ್ಲೆಸ್ ಆಗಿರೋದಕ್ಕೆ ಇವತ್ತು ನಮ್ಮನೆ ಕೆಲಸನ ಗೌಡ್ರು ಮಾಡೋ ಹಾಗಾಗಿದೆ. ನಮ್ಮನೆ ಕೆಲಸನ ಗೌಡ್ರು ಮಾಡಿದ್ರ? ಏನ್ ಕೆಲಸ? 15 ದಿನದ ಹಿಂದೆ ಕರೆಂಟ್ ಬಿಲ್ ಕಟ್ಟಕ್ ಹೇಳಿದ್ದೆ, ಕಟ್ಟಿದ್ರಾ? ಅದಕ್ಕೆ ಅಮ್ಮೂರು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರೋದು. ಮೊದಲು ಆರಾಮಾಗಿ ಕೂತ್ಕೋ, ಸ್ವೀಟ್ ತಿನ್ನು, ಆಮೇಲೆಲ್ಲ ಹೇಳ್ತೀನಿ. ಬಾ. ಒಗ್ಗಳ್ಳಿ ಮಲ್ಲಪ್ಪ, ಇದು ಯಾನಪ್ಪ ಇದು? ಇಷ್ಟೊತ್ತು ಗಂಟೆ ಇಬ್ಬರು ಜಗಳ ಮಾಡ್ಕೊಂಡು ಅಣ್ಣಪ್ಪನವರು ಯಾಪ್ ಮೊರ ಹಾಕೊಂಡು ಹೊಟ್ಟಿ ಬಿಟ್ಟು ಹೋಯ್ತಾರೆ ಅಂದರೆ ಇಲ್ಲಿ ಸೀನೆ ಚೇಂಜ್ ಆಗ್ಬಿಟ್ಟದಲ್ಲ. ತೊಂದರೆ ಇಲ್ಲ, ಕೇಳ್ಬಿಡ. ಮಧುರ ಅವ್ರೆ, ಓ ಬನ್ನಿ ಗೌಡ್ರೆ. ಇದೇನು ಮಧುರ ಅವ್ರೆ, ಅಣ್ಣಪ್ಪನವ್ರ ಜೊತೆಗೆ ಈ ಪಟ್ಟಿ ಖುಷಿ ಆಗಿದಾರಿ. ನಾವು ಸಂತೋಷವಾಗಿರೋದನ್ನ ನೋಡಕ್ ಆಗ್ತಿಲ್ವಾ ಫಿಟ್ಟಿಂಗ್ ಮಾಸ್ಟ್ರೆ? ಅಣ್ಣಪ್ಪನವ್ರೆ, ಏನು ಹಿಂಗನ್ಬಿಟ್ರಿ? ಮಧುರ ಅವ್ರು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ಬಂದು ಫಿಟ್ಟಿಂಗ್ ಇಟ್ಟಿದ್ದ? ಮಧುರ ಅವ್ರೆ, ಯಾನೇ ಇದು? ನಾ ಯಾನ್ ಮಾಡಿದೆ ಅಂತ ಅಣ್ಣಪ್ಪನವ್ರು ಹಿಂಗ್ ಮಾತಾಡ್ತಾ ಇದ್ದಾರು? ಗೌಡ್ರೆ, ಬಿಲ್ ಕಟ್ಟಿದ್ರಾ? ಕಟ್
ಅದ ಮರ್ತು ಬಿಟ್ಟಿ. ರೀ ನಿಮ್ಮ ನಟನಾ ನಾಟಕ ಯಾರ ಹತ್ರ ಆಡ್ತಿರ್ರಿ? ರಸೀಪ್ಟ್ ಇಲ್ಲಿದೆ. ಗೌಡ್ರೆ, ಜಾನಿಗೆ ಇನ್ಶೂರೆನ್ಸ್ ಕಮಿಷನ್ ಅಂತ 1 ಲಕ್ಷ ಬಂದಿದ್ಯಂತೆ. ಅದಲ್ಲಿ ಕರೆಂಟ್ ಬಿಲ್ಲು ಕಟ್ಟಿದ್ದಾರೆ, ಹಾಗೆ ನಂಗೆ ಸ್ವೀಟ್ ತಂದು ತಿನ್ಸಿದ್ರು. ನಿಮಗೆ ಯಾಕೆ ದುಡ್ಡಿನ ಮೇಲೆ ಇಷ್ಟೊಂದು ಪ್ರೀತಿ? ಸುಳ್ಳು ಹೇಳೋ ಬದಲು ದುಡ್ಡು ಬೇಕು ಅಂತ ಕೇಳಿದ್ರೆ ನಾನೇ ಕೊಡ್ತಿರ್ಲಿಲ್ವಾ? ದುಡ್ಡು ಕೊಡಿ. ಬ್ಯಾ